ಇನ್ನು ಬಾಗಲಕೋಟೆ ಗೆಲುವಿಗೆ ಕಾಂಗ್ರೆಸ್ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡಿಟ್ಕೊಂಡಿದೆ. ಬಾಗಲಕೋಟೆ ಗೆಲುವಿನ ಹೊಣೆ ಸಾವುಕಾರ್ ಹೆಗಲಿಗೆ ಇದೆ. ಬೂತ್ ಮಟ್ಟದಲ್ಲಿ ಸತೀಶ್ ಜಾರಕಿಹೊಳಿ ಕಾರ್ಯತಂತ್ರವನ್ನ ನಡೆಸ್ತಾ ಇದ್ದಾರೆ. ಇನ್ನು ಬಾಗಲಕೋಟೆ ಕ್ಷೇತ್ರದಲ್ಲಿ ಬೂತ್ ಮಟ್ಟದಲ್ಲಿ ಸತೀಶ್ ಜಾರಕಿಹೊಳಿ ಕಾರ್ಯತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಇವೆ ಕಾಂಗ್ರೆಸ್ನ ಟೀಮ್ಗಳು. ಬಾಗಲಕೋಟೆ ಕ್ಷೇತ್ರದ ಗ್ರಾಮ ಪಂಚಾಯಿತಿಗಳಲ್ಲಿ ಬೀಡು ಬಿಟ್ಟ ತಂಡ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮಾಹಿತಿ ಕಲೆ ಆಗ್ತಿರುವಂತಹ ಕಾಂಗ್ರೆಸ್ ಟೀಮ್ ಜಾತಿವಾರು ಸ್ಥಳೀಯ ಸಮಸ್ಯೆ ಭಿನ್ನಮತದ ಬಗ್ಗೆ ರಿಪೋರ್ಟ್ ಅನ್ನ ನೀಡ್ತಾ ಇದ್ದಾರೆ. ಪ್ರತಿದಿನ ಸತೀಶ್ ಜಾರಕಿಹೊಳಿಗೆ ರಿಪೋರ್ಟ್ ನೀಡ್ತಾ ಇರುವಂತಹ ತಂಡ ಬಳಿಕ ಸಿಎಂಗೆ ಸೇರ್ತಿದೆ ಬಾಗಲಕೋಟೆ ರಿಪೋರ್ಟ್. ಇನ್ನು ಸದ್ಯ ಬಾಗಲಕೋಟೆಗೆ ಸತೀಶ್ ಜಾರಕಿಹೊಳಿ ಸೂಪರ್ ಲೀಡರ್ ಆಗಿದ್ದಾರೆ. ಈಗಾಗಲೇ ಸ್ಥಳೀಯ ಶಾಸಕರು ಸಚಿವರನ್ನ ಹೇಗೆ ಬಳಸಿಕೊಳ್ತಾರೆ ಸಾವುಕಾರ ಅನ್ನುವಂಥದ್ದು ಪ್ರಶ್ನೆ ಆಗಿದೆ. ಸತೀಶ್ ಜಾರಕಿಹೊಳಿ ಏನೆಲ್ಲ ಟಾಸ್ಕ್ ಕೊಡ್ತಾರೆ, ಸಾವುಕಾರ ಕೊಟ್ಟ ಟಾಸ್ಕನ್ನು ಫಾಲೋ ಮಾಡಬೇಕು ಕೈ ಮುಖಂಡರೆಲ್ಲ. ಬಾಗಲಕೋಟೆಯಲ್ಲಿ ವರ್ಕ್ ಆಗುತ್ತಾ ಸಾವುಕಾರ ಅವರ ರಣತಂತ್ರ? ಸತೀಶ್ ಜಾರಕಿಹೊಳಿ ಅವರು ಒಂದಿಷ್ಟು ತಂತ್ರವನ್ನು ಹೂಡುತ್ತಾ ಇದ್ದಾರೆ. ಅಲ್ಲಿರುವಂತಹ ಕಾಂಗ್ರೆಸ್ನ ಮುಖಂಡರಿಗೆ ಎಲ್ಲರಿಗೂ ಕೂಡ ಒಂದಿಷ್ಟು ಟಾಸ್ಕ್ಗಳನ್ನು ನೀಡ್ತಾ ಇದ್ದಾರೆ. ಪ್ರತಿಯೊಬ್ಬರ ಅಲ್ಲಿರುವಂತಹ ಏನೆಲ್ಲ ಪ್ರಾಬ್ಲಮ್ಸ್ಗಳಿದೆ ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲವನ್ನೂ ಕೂಡ ನೀವು ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಿ ನಮಗೆ ರವಾನೆ ಮಾಡಬೇಕು ಅದನ್ನು ಸತೀಶ್ ಜಾರಕಿಹೊಳಿ ಅವರು ಸಿಎಂಗೆ ತಲುಪಿಸ್ತಾರೆ. ಸೊ ಈ ರೀತಿಯಾಗಿ ರಣತಂತ್ರವನ್ನು ಹೂಡ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಇದು ವರ್ಕ್ ಆಗುತ್ತಾ ಇಲ್ಲ ಅನ್ನೋಂಥದ್ದು ಒಂದು ಪ್ರಶ್ನೆ ಆಗಿರುತ್ತೆ. ಯಾಕೆ ಅಂತಂದರೆ ಈಗ ಒಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಎಲ್ಲ ರೀತಿಯಾಗಿ ಏನು ಇವರು ಕಾರ್ಯತಂತ್ರವನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಪ್ರತಿದಿನ ಸತೀಶ್ ಜಾರಕಿಹೊಳಿಗೆ ರಿಪೋರ್ಟ್ ನೀಡ್ತಾ ಇದ್ದಾರೆ ಆ ಒಂದು ತಂಡದವರು, ಕಾಂಗ್ರೆಸ್ ಮುಖಂಡರು. ಬಳಿಕ ಸಿಎಂಗೆ ಸೇರ್ತಾ ಇದೆ ಆ ಒಂದು ಬಾಗಲಕೋಟೆಯ ಎಲ್ಲ ರಿಪೋರ್ಟ್ಗಳು. ಸದ್ಯಕ್ಕೆ ಆ ಬಾಗಲಕೋಟೆಗೆ ಸತೀಶ್ ಜಾರಕಿಹೊಳಿ ಅವರು ಸೂಪರ್ ಲೀಡರ್ ಆಗ್ತಾರಾ? ಇವರು ಹೇಳಿದಂತೆ ಅಲ್ಲಿರುವಂತಹ ಎಲ್ಲ ಕಾರ್ಯಕರ್ತರಾಗಿರ್ಬೋದು, ಮುಖಂಡರಾಗಿರ್ಬೋದು ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ಆದರೆ ಇದು ವರ್ಕ್ ಆಗುತ್ತಾ? ಎಲೆಕ್ಷನ್ ಸಮಯದಲ್ಲಿ ಮಾತ್ರ ಈ ರೀತಿಯಾಗಿ ಇವರು ಜನರ ಕಷ್ಟವನ್ನು ಆಲಿಸೋದು, ಜನರ ಸಮಸ್ಯೆಗಳನ್ನು ಆಲಿಸೋದು ಮಾಡಿದ್ರೆ ಜನರು ಇದಕ್ಕೆ ಒಪ್ತಾರಾ ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆಯಾಗಿದೆ. ಯಾಕೆ ಅಂತಂದರೆ ಎಲೆಕ್ಷನ್ ಟೈಮ್ನಲ್ಲಿ ಮಾತ್ರ ಈ ರೀತಿಯಾಗಿ ಜನರ ಕಷ್ಟಗಳನ್ನು ಆಲಿಸೋದಕ್ಕೆ, ಅಲ್ಲಿರುವಂತಹ ಸಮಸ್ಯೆಗಳನ್ನು ಆಲಿಸೋದಕ್ಕೆ ಮುಂದಾಗ್ತಾ ಇದ್ದರೆ ಜನರು ಇದನ್ನು ಒಪ್ತಾರಾ? ಸತೀಶ್ ಜಾರಕಿಹೊಳಿಯವರು ಒಂದು ರಣತಂತ್ರವನ್ನು ಮಾಡ್ತಾ ಇದ್ದಾರೆ. ಅಲ್ಲಿರುವಂತಹ ಬಾಗಲಕೋಟೆಯಲ್ಲಿರುವಂತಹ ಒಂದಿಷ್ಟು ಎಲ್ಲ ಕಡೆ ಕೂಡ ಕಾಂಗ್ರೆಸ್ನ ಟೀಮ್ ಇದೆ, ಒಂದು ತಂಡ ಇದೆ. ಗ್ರಾಮ ಪಂಚಾಯಿತಿಯ ಮಟ್ಟದಲ್ಲೂ ಕೂಡ ಎಲ್ಲ ಕಡೆ ಒಂದು ಟೀಮ್ನ ಇಟ್ಕೊಂಡಿದ್ದಾರೆ. ಅವರು ಜನರ ಕಷ್ಟಗಳನ್ನು ಆಲಿಸ್ತಾರೆ. ಏನೆಲ್ಲ ಸ್ಥಳೀಯದಲ್ಲಿ ಮುಖ್ಯವಾಗಿ ಜಾತಿವಾರ ಆಗಿರ್ಬೋದು, ಈ ರೀತಿಯಾಗಿ ಏನೆಲ್ಲ ನಡೀತಾ ಇದೆ ಅನ್ನುವಂಥದ್ದನ್ನು ಮಾಹಿತಿಯನ್ನು ಕಲೆ ಹಾಕಿ ಜಾರಕಿಹೊಳಿ ಅವರಿಗೆ ನೀಡ್ತಾರೆ. ಜಾರಕಿಹೊಳಿ ಅವರು ಪ್ರತಿನಿತ್ಯವೂ ಕೂಡ ಸಿಎಂಗೆ ತಲುಪಿಸ್ತಾರೆ ಆ ಒಂದು ಮಾಹಿತಿಗಳನ್ನು. ಇದನ್ನು ನಾವು ನೋಡೋದಾದರೆ ಇದನ್ನು ಜನಗಳು ಒಪ್ಕೊಳ್ತಾರಾ? ಇದು ವರ್ಕ್ ಆಗುತ್ತಾ ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಆಗಿದೆ. ಯಾಕೆಂತಂದರೆ ಎಲೆಕ್ಷನ್ ಟೈಮ್ನಲ್ಲಿ ಈ ರೀತಿಯಾಗಿ ಒಂದು ಜನರ ಕಷ್ಟವನ್ನು ಆಲಿಸೋದಾಗಿರ್ಬೋದು, ಅಲ್ಲಿರುವಂತಹ ಮಾಹಿತಿಗಳನ್ನು ಪಡೆದುಕೊಳ್ಳುವಂಥದ್ದಾಗಿರ್ಬೋದು, ಇದು ಒಂದು ಕಡೆ ಜನರು ಕೂಡ ಲೆಕ್ಕಾಚಾರವನ್ನು ಹಾಕ್ತಾರೆ. ಅಷ್ಟು ಸುಲಭವಾಗಿ ಜನರು ಇದನ್ನು ಒಪ್ಕೊಳ್ಳೋದಿಲ್ಲ ಅನ್ನುವಂಥದ್ದು ಒಂದು ಕಡೆ ಆಗ್ತಾ ಇದೆ. ಆದರೆ ಸತೀಶ್ ಜಾರಕಿಹೊಳಿ ಅವರು ಈ ರೀತಿಯಾಗಿ ರಣತಂತ್ರವನ್ನು ಹೂಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಹೇಗಾದರೂ ಮಾಡಿ ಈ ಒಂದು ಬಾಗಲಕೋಟೆ ಕ್ಷೇತ್ರದಲ್ಲೂ ಸಹಿತ ಗೆಲ್ಲಬೇಕು ಅನ್ನುವಂಥದ್ದು ಇರುವಂಥದ್ದು. ಒಂದು ಕಡೆ ದಾವಣಗೆರೆ ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ಎರಡೂ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು, ಕಾಂಗ್ರೆಸ್ನ ಅಭ್ಯರ್ಥಿಗಳೇ ಗೆಲ್ಲಬೇಕು ಅನ್ನುವಂಥದ್ದು ಅನ್ನುವಂಥ ಕಾರಣದಿಂದಾಗಿ ಸಿಎಂ ಅವರು ಸಾಕಷ್ಟು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಬಾಗಲಕೋಟೆಗೆ ಸಾವುಕಾರಾಗಿ ಏನು ಮುಖ್ಯವಾಗಿ ಈಗಾಗಲೇ ಜವಾಬ್ದಾರಿಯನ್ನು ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿ ಅವರಿಗೆ. ಅಲ್ಲಿರುವಂತಹ ಒಂದಿಷ್ಟು ಮಾಹಿತಿಗಳನ್ನು ಅವರ ಒಂದು ತಂಡ, ಕಾಂಗ್ರೆಸ್ನ ಒಂದು ಟೀಮ್ ಏನಿದೆ ರವಾನೆಯನ್ನು ಮಾಡ್ತಾ ಇದೆ. ಜಾತಿವಾರ ಆಗಿರ್ಬೋದು, ಸ್ಥಳೀಯ ಸಮಸ್ಯೆ ಆಗಿರ್ಬೋದು, ಭಿನ್ನಮತಗಳ ಬಗ್ಗೆ ಎಲ್ಲ ರೀತಿಯಾದಂತಹ ರಿಪೋರ್ಟ್ಗಳನ್ನು ಅಲ್ಲಿರುವಂತಹ ತಂಡ ಜಾರಕಿಹೊಳಿ ಅವರಿಗೆ ಮತ್ತು ಸಿಎಂ ಸಿದ್ದರಾಮಯ್ಯ ಅವರಿಗೆ ತಲುಪಿಸ್ತಾ ಇದ್ದಾರೆ. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ನಮ್ಮ ಜೊತೆ ಇದ್ದಾರೆ. ಆನಂದ್, ಮುಖ್ಯವಾಗಿ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ಈ ಒಂದು ಜವಾಬ್ದಾರಿಯೊಂದನ್ನು ಏನು ನೀಡಿದ್ದಾರೆ ಬಾಗಲಕೋಟೆಯಲ್ಲಿ, ಅಲ್ಲಿರುವಂತಹ ತಂಡಗಳಿಗೆ ಒಂದಿಷ್ಟು ಸ್ಥಳೀಯ ಜಾತಿವಾರ ಆಗಿರ್ಬೋದು, ಈ ರೀತಿಯಾಗಿ ಎಲ್ಲ ಮಾಹಿತಿಗಳನ್ನ ಕಲೆ ಹಾಕಿ ಸಿಎಂಗೆ ರವಾನೆಯನ್ನು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನೂ ಏನೆಲ್ಲ ಅಪ್ಡೇಟ್ಸ್ಗಳು ಬಂದಿದೆ ಆನಂದ್? ಇನ್ನೊಂದು ಏನು ಅಂದ್ರೆ ಈಗಾಗಲೇ ಬಾಗಲಕೋಟೆ ಉಪಚುನಾವಣೆ ಸಂಬಂಧಪಟ್ಟಂತೆ ಒಂದು ಕಾಂಗ್ರೆಸ್ ಪಕ್ಷದವರು ಒಂದು ಏನು ಚಕ್ರ ವ್ಯೂಹನೇ ತಯಾರು ಮಾಡ್ತಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಇನ್ನೂ ಸತಾಯಗತ್ಯ ಹೇಗಾದ್ರೂ ಮಾಡಿ ಇಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವು ನಿಟ್ಟಿನಲ್ಲಿ ಹಲವಾರು ಒಂದು ತಂತ್ರಗಾರಿಕೆ ಮಾಡುತ್ತಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಒಂದು ಕೆಪಿಸಿಸಿ ಮತ್ತು ಎಐಸಿಸಿ ಇಂದ ಒಂದು ತಂಡ ಬಿಟ್ಟಿದ್ದಾರೆ. ಆ ತಂಡ ಏನಂದ್ರೆ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಹೋಗಿ ಗ್ರಾಮ ಪಂಚಾಯತಿ ಸಮಸ್ಯೆಗಳ ಬಗ್ಗೆ ಸೇರಿದಂತೆ ಅಲ್ಲಿನ ಜಾತಿವಾರ ಲೆಕ್ಕಾಚಾರ ಮತ್ತು ಅಲ್ಲಿ ಮುಖಂಡರಿರುವಂತಹ ಭಿನ್ನಮತ ಅವರನ್ನು ಯಾವ ರೀತಿಯಿಂದ ಭಿನ್ನಮತದಿಂದ ದೂರ ಮಾಡಬೇಕು, ಯಾವ ರೀತಿಯಿಂದ ಪಕ್ಷದ ಸಂಘಟನೆಗಳಿಗೆ ಸೇರಿಸಿಕೊಂಡು ನಮ್ಮ ಕಾಂಗ್ರೆಸ್ ಪಕ್ಷ
ಮಟ್ಟಕ್ಕೆ ಗೆಲುವು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವರೊಂದು ತಂತ್ರಗಾರಿಕೆ ಮಾಡಿದ್ದಾರೆ. ಹೀಗಾಗಿ ಪ್ರತಿನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ ಹೋದವರು ಈ ತಂಡ ರಾತ್ರಿ 11 ಗಂಟೆವರೆಗೂ ಅಲ್ಲೇ ಬೀಡು ಬಿಟ್ಟಿರ್ತೈತಿ. ಅಂದ್ರೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಒಂದು ತಂಡ, ತಾಲೂಕ್ ಪಂಚಾಯತ್ ಮಟ್ಟದಲ್ಲಿ ಒಂದು ತಂಡ ಮತ್ತು ಆ ತಂಡ ಎಲ್ಲ ಮಾಹಿತಿ ಸೇರಿ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಗೆ ಅದು ಅಲ್ಲೊಬ್ಬರು ಲೀಡರ್ ಮಾಡಿರ್ತಾರೆ. ಆ ಲೀಡರ್ಗೆ ಎಲ್ಲ ಅವರು ಒಂದು ಮಾಹಿತಿ ರವಾನೆ ಮಾಡ್ತಾರೆ. ನಂತರ ಆ ಎಲ್ಲ ಮಾಹಿತಿ ಕಲೆಕ್ಟ್ ಮಾಡಿ ಏನು ಸತೀಶ್ ಜಾರಕಿಹೊಳಿ ಅವರಿಗೆ ರವಾನೆ ಮಾಡ್ತಾರೆ. ಸತೀಶ್ ಜಾರಕಿಹೊಳಿ ಅವರು ಸಿಎಂ ರವಾನೆ ಮಾಡ್ತಾರೆ. ಹೀಗಾಗಿ ಆ ನಂತರ ಸಿಎಂ ನಂತರ ಇದು ಯಾವ ತರ ಇವರು ಏನು ತಂತ್ರಗಾರಿಕೆ ಮಾಡಬೇಕು, ಯಾವ ತರ ಗೆಲುವಂತ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಒಂದು ತಂತ್ರಗಾರಿಕೆ ಮಾಡಿ ಒಂದು ಗೆಲುವಿನ ಏನು ಚಕ್ರವನ್ನು ರೂಪ ಮಾಡ್ತಿದ್ದಾರೆ. ಈ ನಿಟ್ಟಿನಲ್ಲಿ ಟೀಮ್ ಆಗಿ ಒಂದು ಈಗಾಗಲೇ ಎಲ್ಲ ಬಾಗಲಕೋಟೆ ಏನು ಮತಕ್ಷೇತ್ರ ಬರುತ್ತೆ, ಆ ಮತಕ್ಷೇತ್ರ ವ್ಯಾಪ್ತಿಯನ್ನು ಎಲ್ಲ ಗ್ರಾಮ ಪಂಚಾಯತ್ ಮಟ್ಟಕ್ಕೂ ಒಂದು ಟೀಮ್ ಬಿಟ್ಟಿದ್ದಾರೆ. ಆ ಟೀಮ್ ಎಲ್ಲ ಮಾಹಿತಿ ಮೂಲಕ ಇವರು ತಂತ್ರಗಾರಿಕೆ ಮಾಡಿ ಮತ್ತು ಯಾವ ಜಾತಿ ಜನಾಂಗದವರು ಲೆಕ್ಕಾಚಾರ ಇಟ್ಟುಕೊಂಡು ಮುಖಂಡರು ಇರ್ತಾರೆ, ಆ ಮುಖಂಡರಿಗೆ ಸಂಬಂಧಪಟ್ಟಂತ ಶಾಸಕರು, ಸಚಿವರು ಮತ್ತು ಏನು ರಾಜ್ಯ ಮಟ್ಟದ ಮುಖಂಡರು ಅವರನ್ನು ಕರೆಸಿ ಅಲ್ಲೆಲ್ಲ ಭಿನ್ನಾಭಿಪ್ರಾಯ ಸರಿದೂಗಿಸಿ ಪಕ್ಷ ಒಟ್ಟು ಗೆಲುವು ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಧನ್ಯವಾದಗಳು ಮಾಹಿತಿಗಾಗಿ.